ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಯುಗಾದಿ ಹಬ್ಬ ಮುಗಿದ ಮೇಲೆ ಮಾಡೋ ಅಂತ ಹೊಸತಡಕು ವಿಶೇಷ ನಾನ್ ವೆಜ್ ರೆಸಿಪಿಗಳನ್ನ ತೋರಿಸ್ತಿದ್ದೀನಿ. ನಾನಿವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥ ಸ್ಪೆಷಲ್ ನಾನ್ ವೆಜ್ ರೆಸಿಪಿಗಳು ಯಾವ್ಯಾವುದಂದ್ರೆ 1 kg ಮಟನ್ ಸಾಂಬಾರ್, ಹಾಗೆಯೇ 1 kg ಚಿಕನ್ ಚಾಪ್ಸ್. ಹೊಸತಡಕಲ್ಲಿ ಇವೆರಡು ಇದ್ರೇನೆ ಒಂದು ಕಳೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೊದಲಿಗೆ ತೋರಿಸ್ತಾ ಇರೋಂಥ ರೆಸಿಪಿ ಯಾವುದಂದ್ರೆ ಮಟನ್ ಸಾಂಬಾರ್. ಅದು ಕೂಡ 1 kg ಮಟನ್ ಅನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಸರಿಯಾದ ಮಸಾಲೆಗಳನ್ನ ಹಾಕಿ ಅಳತೆ ಪ್ರಕಾರ ಯಾವ ರೀತಿಯಾಗಿ ಮಟನ್ ಸಾರನ್ನ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ನೀವು ಮಟನ್ ಸಾರು ಮಾಡುವಾಗ ಮಸಾಲೆಯನ್ನ ಸ್ವಲ್ಪ ಹೆಚ್ಚು ಕಡಿಮೆ ಸರಿಯಾಗಿ ಹಾಕಿಲ್ಲ ಅಂದ್ರೆ ಮಟನ್ ಸಾರಿನ ರುಚಿ ಚೆನ್ನಾಗಿ ಆಗೋದೇ ಇಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ಪರ್ಫೆಕ್ಟ್ ಮಟನ್ ಸಾರನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಬಹುದು. ಮೊದಲು 1 kg ಮಟನ್ ಅನ್ನ ತಗೊಳ್ಳಿ, ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಈಗ ಮಟನ್ ಸಾರನ್ನ ಮಾಡೋದಕ್ಕೆ ಮಸಾಲೆ ರುಬ್ಕೊಳ್ಬೇಕು. 1 kg ಮಟನ್ಗೆ 1.5 ಕಪ್ನಷ್ಟು ತೆಂಗಿನಕಾಯಿ ತುರಿ ಬೇಕಾಗುತ್ತೆ. ತೆಂಗಿನಕಾಯಿ ತುರಿ ಅಥವಾ ಸಣ್ಣದಾಗಿ ಕಟ್ ಮಾಡಿ ಕೂಡ ಯೂಸ್ ಮಾಡಬಹುದು. 1.5 ಕಪ್ನಷ್ಟು ತೆಂಗಿನಕಾಯಿ ತುರಿ. ಅದಾದ್ಮೇಲೆ 1 ಗಡ್ಡೆಯಷ್ಟು ನಾನು ಬೆಳ್ಳುಳ್ಳಿಯನ್ನ ಸುಲಿಟ್ಕೊಂಡಿದ್ದೀನಿ. 1 kg ಮಟನ್ಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಂದ್ರೆ 2 ಚಮಚ ಬೆಳ್ಳುಳ್ಳಿ, 1 ಚಮಚಷ್ಟು ಅಂದ್ರೆ 1 ಇಂಚಷ್ಟು ಶುಂಠಿ ಬೇಕಾಗುತ್ತೆ. ಬೆಳ್ಳುಳ್ಳಿಯ ಅರ್ಧ ಭಾಗ, ಮತ್ತೆ ಅರ್ಧ ಇಂಚಷ್ಟು ನನಗೆ ಚಕ್ಕೆ ಬೇಕಾಗುತ್ತೆ. 12 ಲವಂಗ ಬೇಕು. 1 kg ಮಟನ್ಗೆ 12 ಲವಂಗ, 4 ಏಲಕ್ಕಿ ಬೇಕಾಗುತ್ತೆ. ಏಲಕ್ಕಿ ಕೂಡ 4 ಹಾಕೊಳ್ಳಿ. ಅರ್ಧ kg ಮಟನ್ ಇದ್ರೆ 2 ಹಾಕೊಳ್ಳಿ. 1 kgಗೆ 4 ಏಲಕ್ಕಿ ಬೇಕಾಗುತ್ತೆ. ಮತ್ತೆ 1.5 ಚಮಚಷ್ಟು ಧನಿಯಾ ಕಾಳನ್ನ ಹಾಕೊಳ್ಬೇಕಾಗುತ್ತೆ. ಯಾವುದು ಮಸಾಲೆ ಎಲ್ಲ ಹುರ್ಕೊಳ್ಳೋದು ಬೇಡ, ಕೇವಲ ಈರುಳ್ಳಿ ಮಾತ್ರ ಹುರ್ಕೊಳ್ಳೋದು. ಟೊಮ್ಯಾಟೊ ಕೂಡ ನಾನು ಒಂದೇ ಒಂದು ಟೊಮ್ಯಾಟೊ ತಗೊಂಡಿದ್ದೀನಿ. ನಾನು ಯಾಕೆ ಒಂದೇ ಒಂದು ಟೊಮ್ಯಾಟೊ ತಗೊಂಡಿದ್ದೀನಿ ಅಂದ್ರೆ ನಾನು ಹುಣಸೆ ರಸ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನ ರಸ ಕೂಡ ಇವತ್ತಿನ ಈ ಮಟನ್ ಸಾರಿಗೆ ತುಂಬಾನೇ ಮುಖ್ಯ, ಒಳ್ಳೆ ರುಚಿ ಕೊಡುತ್ತೆ. ಈಗ ನಾವು ಮೊದಲು ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಂದ್ಬಿಡೋಣ. 2 ಈರುಳ್ಳಿ ತಗೊಂಡಿರೋದು ನಾನು ಇವತ್ತಿನ ಈ ಮಟನ್ ಸಾರಿಗೆ. ಈಗ ಯಾವ ಕುಕ್ಕರ್ನಲ್ಲಿ ನಾವು ಮಟನ್ ಸಾರು ಮಾಡ್ತೀವಲ್ಲ ಅದೇ ಕುಕ್ಕರ್ ತಗೊಳ್ಳೋಣ. ಅದಕ್ಕೇನೆ ಒಂದು 2 ಚಮಚಷ್ಟು ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. 2 ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಪೂರ್ತಿ ಹಾಕೊಳ್ಳೋಣ. ಸ್ವಲ್ಪ ಒಂದು 1/4 ಭಾಗದಷ್ಟು ಈರುಳ್ಳಿಯನ್ನ ನಾನು ಹಾಗೆ ಬಿಡ್ತೀನಿ ಮಟನ್ ಜೊತೆ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಅಂತ. ಉಳಿದಿರೋ ಅಷ್ಟು ಈರುಳ್ಳಿಯನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಯಲ್ಲಿ. ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ತರ ಒಳ್ಳೆ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ಒಂದು ಸಪ್ರೇಟ್ ಬೌಲ್ನಲ್ಲಿ ನಾನು ಈರುಳ್ಳಿಯನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾವು ಮಿಕ್ಸರ್ ಜಾರ್ನಲ್ಲಿ ಯಾವ್ಯಾವ ಪದಾರ್ಥಗಳನ್ನ ಹಾಕಿ ಮೊದಲು ರುಬ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲು 1.5 ಕಪ್ನಷ್ಟು ನಾನು ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. 1.5 ಕಪ್ನಷ್ಟು ಅಂದ್ರೆ ಯಾವ ತರ, ಎಷ್ಟು ಕಾಯಿ ತುರಿ ಅಂದ್ರೆ 1 ತೆಂಗಿನಕಾಯಿ ಒಡೆದಾಗ ಅರ್ಧ ಭಾಗದಷ್ಟು ಸಿಗುತ್ತಲ್ಲ ಅಷ್ಟು ನಾನು ತಗೊಂಡಿದ್ದೀನಿ. ಅರ್ಧ ಭಾಗದಷ್ಟು ನಾನು ತೆಂಗಿನಕಾಯಿ ತುರಿಯನ್ನ ತಗೊಂಡಿದ್ದೀನಿ. ಈಗ ಬಾಕಿ ಎಲ್ಲ ಮಸಾಲೆಗಳನ್ನ ನಾನು ಹಾಕೊಳ್ತಿದ್ದೀನಿ. ಧನಿಯಾ, ಏಲಕ್ಕಿ, ಚಕ್ಕೆ, ಲವಂಗ ಇವನ್ನೆಲ್ಲ ಹಾಕಿ ನಾನು ಮೊದಲು ಪುಡಿ ತರ ಮಾಡ್ಕೊಳ್ತೀನಿ. ಯಾಕೆಂದ್ರೆ ನೀರು ಹಾಕಿದ್ಮೇಲೆ ಇವೆಲ್ಲ ಸರಿಯಾಗಿ ಪುಡಿ ಆಗೋದಿಲ್ಲ. ಹಾಗಾಗಿ ಮೊದಲೇ ಪುಡಿ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕೊಳ್ತೀನಿ. ಶುಂಠಿನ ಹಾಗಾಗಿ ಇದ್ರ ಜೊತೆಗೇನೆ ಹಾಕೊಂಡಿದ್ದೀನಿ. ಶುಂಠಿಯನ್ನ ತೊಳೆದಿರ್ಬೇಕು. ಈರುಳ್ಳಿ ಮತ್ತೆ ಟೊಮೆಟೊನ ನೆಕ್ಸ್ಟ್ ಟ್ರಿಪ್ನಲ್ಲಿ ನಾನು ಹಾಕೊಳ್ತೀನಿ. ಯಾಕೆಂದ್ರೆ ಮೊದಲು ಒಣ ಮಸಾಲೆನ ಚೆನ್ನಾಗಿ ರುಬ್ಕೊಳ್ಳೋಣ. ನೋಡಿ, ನೀರು ಹಾಕ್ತಲೇ ಈ ಥರ ರುಬ್ಕೊಂಡ್ರೆ ಮಸಾಲೆ, ಚಕ್ಕೆ, ಲವಂಗ ಎಲ್ಲ ಚೆನ್ನಾಗಿ ಪುಡಿ ಆಗಿರುತ್ತೆ. ಈಗ ನಾವು ಟೊಮ್ಯಾಟೊ ಮತ್ತೆ ಹುರಿದು ಇಟ್ಕೊಂಡಿರೋಂಥ ಈರುಳ್ಳಿಯನ್ನ ಹಾಕೊಳ್ಳೋಣ. ನಾನು ಮಟನ್ ಸಾರನ್ನ ಮಾಡ್ಕೊಳ್ಳುವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಲ್ಲ ರುಬ್ಬೋದಿಕ್ಕೆ, ಯಾಕೆಂದ್ರೆ ಒಳ್ಳೆ ಬಣ್ಣ ಬರೋದಿಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೋ ಅಷ್ಟು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಆವಾಗ ಸಾರಿನ ರುಚಿ ತುಂಬಾನೇ ಚೆನ್ನಾಗಾಗುತ್ತೆ. ತರಿಯಾಗಿರಬಾರ್ದು, ಪೂರ್ತಿಯಾಗಿ ಫೈನ್ ಪೇಸ್ಟ್ ಆಗಿರಬೇಕು. ನಾನು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದಲ್ಲ, ಇದನ್ನ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಜಜ್ಜಿ ಹಾಕೋದ್ರಿಂದ ಮಟನ್ ಸಾರಿನ ರುಚಿ ತುಂಬಾನೇ ಚೆನ್ನಾಗಾಗುತ್ತೆ. ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈ ತರ ಜಜ್ಕೊಂಡ್ರೆ ಸಾಕು. ಸ್ವಲ್ಪ ತರಿಯಾಗಿದ್ರೆ ಸಾಕಾಗತ್ತೆ. ಈಗ ಮತ್ತೆ ಅದೇ ಕುಕ್ಕರ್ ತಗೊಳ್ಳೋಣ. ಈ ಕುಕ್ಕರ್ಗೆ ನಾನೀಗ ಒಂದು 3 ಚಮಚದಷ್ಟು ನಾನು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ನೀವು ಎಣ್ಣೆಯನ್ನ ಸ್ವಲ್ಪ ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಬಹುದು. ನಾನು 3 ಚಮಚ ಅಷ್ಟೇ ಹಾಕೊಂಡಿದ್ದೀನಿ, ಯಾಕೆಂದ್ರೆ ಮಟನಲ್ಲೂ ಕೂಡ ಫ್ಯಾಟ್ ರಿಲೀಸ್ ಆಗುತ್ತೆ. ಈಗ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿಯನ್ನ ನಾನು ಮೊದಲು ಹಾಕೊಳ್ತೀನಿ. ಬೆಳ್ಳುಳ್ಳಿ ಫಸ್ಟ್ ಹಾಕ್ಬಿಟ್ರೆ ಒಳ್ಳೆ ಘಮ ಘಮ ಬರುತ್ತೆ. ಈಗ ಆ ಈರುಳ್ಳಿನ ಸ್ವಲ್ಪ ಸ್ಲೈಸಸ್ ತೆಗೆದಿಟ್ಕೊಂಡಿದ್ದಲ್ಲ 1/4 ಭಾಗದಷ್ಟು, ಆ ಈರುಳ್ಳಿಯನ್ನ ಕೂಡ ಇವಾಗಲೇ ಹಾಕೊಳ್ಳೋಣ. ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಯನ್ನ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದನ್ನ ಮಟನ್ ಕೂಡ ಇದ್ರ ಜೊತೆಗೇನೆ ಹಾಕಿ ಮಟನ್ ಜೊತೆಗೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ ಬೆಳ್ಳುಳ್ಳಿ ಎಲ್ಲ. ಈಗ ನಾನು ಮಟನ್ನ ಹಾಕೊಳ್ತಾ ಇದ್ದೀನಿ. 1 kg ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ. ಈ ಮಟನ್ನ ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಮಟನ್ ಹಾಕೊಂಡಿದ್ದೀನಿ. ಮಟನ್ ಹಾಕಿದ ತಕ್ಷಣ ನಾವು ಮೊದಲು ಹಾಕಬೇಕಾಗಿರೋದು 2.5 ಚಮಚದಷ್ಟು ಅಚ್ಚ ಖಾರದ ಪುಡಿ.
ಮೊದಲು ಖಾರ ಹಾಕ್ಬಿಡ್ಬೇಕು, ಆವಾಗಲೇ ಸಾರಿನ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಖಾರದ ಪುಡಿ ಹಾಕಿದ್ಮೇಲೆ 1.5 ಚಮಚದಷ್ಟು ನಾನು ಕಲ್ಲುಪ್ಪನ್ನ ಹಾಕೊಳ್ತಿದ್ದೀನಿ. ನೀವು ಯಾವ ಉಪ್ಪು ಬಳಸ್ತೀರೋ ಅದನ್ನು ಹಾಕೊಳ್ಳಿ. 2.5 ಚಮಚದಷ್ಟು ಖಾರದ ಪುಡಿ, 1.5 ಚಮಚದಷ್ಟು ಕಲ್ಲುಪ್ಪು ಮತ್ತು 1/4 ಚಮಚದಷ್ಟು ಅರಿಶಿನ ಕೂಡ ಹಾಕೊಂಡಿದ್ದೀನಿ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಮಟನ್ ಸಾರು ಮಾಡೋದಕ್ಕಿಂತ ಮುಂಚೆ ಉಪ್ಪು ಖಾರ ಹಾಕಿ ಮಟನ್ನ ಎಷ್ಟು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೀರಲ್ಲ, ಸಾರಿನ ರುಚಿ ಅಷ್ಟು ಚೆನ್ನಾಗಾಗುತ್ತೆ. ಸಾರಲ್ಲಿರೋ ಮಟನ್ನ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಈಗ ಮೊದಲು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 5 ನಿಮಿಷಗಳ ಕಾಲ ಆದಮೇಲೆ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು 2-3 ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ನಾನು ಕೊತ್ತಂಬರಿ ಸೊಪ್ಪನ್ನ ರುಬ್ಬೋದಕ್ಕೆ ಮಸಾಲೆಯಲ್ಲಿ ಹಾಕಿಲ್ಲ. ರುಬ್ಬೋದಕ್ಕೆ ಹಾಕಿಬಿಟ್ರೆ ಸಾರಿನ ಕಲರ್ ಆರೆಂಜ್ ಕಲರ್ ಬಂದ್ಬಿಡುತ್ತೆ. ಒಳ್ಳೆ ಬ್ರೈಟ್ ರೆಡ್ ಕಲರ್ ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನ ರುಬ್ಬೋದಕ್ಕೆ ಹಾಕ್ಬಿಡಿ. ಈ ಥರ ಸಣ್ಣದಾಗಿ ಹೆಚ್ಚಿಬಿಟ್ಟು ಮಟನ್ ಜೊತೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಗ ಕೊತ್ತಂಬರಿ ಸೊಪ್ಪಿನ ರುಚಿನೂ ಸಿಗುತ್ತೆ, ಕಲರ್ ಕೂಡ ಸೂಪರಾಗಿ ಬರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ಮೇಲೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು 3 ಚಮಚದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಟಿದ್ನಲ್ಲ, ಅದರ ರಸ ತೆಗೆದಿದ್ದೀನಿ. 3 ಚಮಚದಷ್ಟು ಗಟ್ಟಿಯಾಗಿರೋಂಥ ಹುಣಸೆ ಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ. ಈಗ ನೋಡಿ, ಉಪ್ಪು ಖಾರ ಹುಳಿ ಎಲ್ಲ ಬಿದ್ದಿದೆ ಮಟನ್ಗೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹುಣಸೆ ಹಣ್ಣು ರಸ ಹಾಕಿದ್ಮೇಲೂ ಕೂಡ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಡ್ರೈ ಅನಿಸಿದ್ರೆ ಅದೇ ಹುಣಸೆ ಹಣ್ಣಿನ ರಸದ ಬೌಲ್ಗೆ ಒಂದು 2 ಚಮಚ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಟೋಟಲ್ ನಾನು ಮಟನ್ ಹಾಕಿದ್ಮೇಲೆ 10 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. 5 ನಿಮಿಷ ಮೊದಲು ಮತ್ತು ಹುಣಸೆ ಹಣ್ಣು ರಸ ಹಾಕಿದ್ಮೇಲೆ ಮತ್ತೆ 5 ನಿಮಿಷಗಳ ಕಾಲ, ಪೂರ್ತಿ 10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಆ ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಹಾಕೊಳ್ಳೋಣ. ಪೂರ್ತಿ ಮಸಾಲ ಪೇಸ್ಟ್ನ ಹಾಕೊಂಡ್ಬಿಡಿ. ಮಿಕ್ಸರ್ ಜಾರ್ಗೆ ಏನಾದರೂ ಅಂಟ್ಕೊಂಡಿದ್ರೆ ಏನೂ ತೊಂದರೆ ಇಲ್ಲ. ಅದಕ್ಕೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ಳೋಣ. ಸ್ವಲ್ಪ ಮಸಾಲೆ ಕೂಡ ನಾವು ವೇಸ್ಟ್ ಮಾಡೋದು ಬೇಡ. ಮೊದಲು ನಾನು 1 ಕಪ್ ನೀರು ಹಾಕ್ಕೊಳ್ತೀನಿ. ಆಮೇಲೆ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ನೋಡಿಕೊಂಡು ನಾವು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಆವಾಗಲೇ ಈ ಮಟನ್ ಸಾರಿನ ರುಚಿ ತುಂಬ ಚೆನ್ನಾಗಾಗೋದು. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಎಲ್ಲದ್ರ ಜೊತೆಗೂ ಸೂಪರ್ ಆಗಿರುತ್ತಿದ್ದು. ನೋಡಿ, ತುಂಬ ಗಟ್ಟಿ ಇದೆ ಅನ್ನಿಸ್ತಿದೆ. ಹಾಗಾಗಿ ನಾನು ಇನ್ನೂ 1 ಕಪ್ನಷ್ಟು ನಾನು ನೀರನ್ನು ಹಾಕೊಳ್ತೀನಿ. ನೀವು ಕೂಡ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೋಡಿಕೊಂಡು ನೀವು ನೀರು ಹಾಕೊಳ್ಳೋದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಟೋಟಲ್ 2 ಕಪ್ ನೀರು ಹಾಕೊಂಡಿದ್ದೀನಿ. ಈಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸಾರು ಕುದಿಯೋದಕ್ಕೆ ಬರೋವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಒಂದ್ಸಲ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಸಾರನ್ನು ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಕರೆಕ್ಟಾಗಿದೆಯೋ ಇಲ್ವೋ ಅಂತ. ಎಲ್ಲ ಕರೆಕ್ಟಾಗಿದ್ದರೆ ನೋ ಪ್ರಾಬ್ಲಮ್, ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಇಲ್ಲಾಂದರೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ ಮಾಡ್ಕೊಳ್ಬೇಕಾಗುತ್ತೆ. ಮಟನ್ ಎಳೆದಿದ್ರೆ 3 ಮಾಡ್ಕೊಳ್ಳಿ, ಸ್ವಲ್ಪ ಬಲ್ತಿದ್ದರೆ 4 ವಿಷಲ್ ಮಾಡ್ಕೊಳ್ಳಿ. ನಾನು ಕೂಡ 4 ವಿಷಲ್ಗಳನ್ನ ಮಾಡ್ಕೊಂಡಿದ್ದೀನಿ. 4 ವಿಷಲ್ ಆದಮೇಲೆ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಬೇಕು. ಆಮೇಲೆ ನಾವು ಲಿಡ್ನ ಓಪನ್ ಮಾಡಬೇಕು. ನೋಡಿ, ಎಂಥ ಒಳ್ಳೆ ಬ್ರೈಟ್ ರೆಡ್ ಕಲರ್ ಬಂದಿದೆ. ನಾನು ಸಾರು ಮಾಡುವಾಗ ಎಣ್ಣೆ ಕೂಡ ಕಡಿಮೆ ಹಾಕಿದ್ದೆ, ಆದ್ರೂ ಆ ಮಟನ್ನಲ್ಲಿರೋ ಫ್ಯಾಟ್ ರಿಲೀಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಎಣ್ಣೆ ಬಿಟ್ಟಿದೆ ಅಂತ. ಸಾರಿನ ಕಲರ್ ಕೂಡ ಅದ್ಭುತವಾಗಿ ಬಂದಿದೆ. ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಮಟನ್ ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಆಹಾ, ಸೂಪರ್ ಆಗಿರುತ್ತೆ. ಇದನ್ನು ನೀವು ರಾಗಿ ಮುದ್ದೆ ಜೊತೆಗೋ, ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಎಲ್ಲದ್ರ ಜೊತೆಗೂ ನೀವು ಟ್ರೈ ಮಾಡ್ಬೋದು. ಬಹಳ ಚೆನ್ನಾಗಿರುತ್ತೆ. ನೀವು ಇದನ್ನು ಒಂದ್ಸಲ ಮಾಡ್ಕೊಂಡು ನೋಡಿ. ನಿಮ್ಗೆಲ್ಲರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸಿರೋಂಥ ಯುಗಾದಿಯ ಹೊಸತಡುಕು ವಿಶೇಷ ಮಟನ್ ಸಾಂಬಾರ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಕಾಣ್ತಿದೆ, ಅದನ್ನು ಕೂಡ ಪ್ರೆಸ್ ಮಾಡಿ. ಅದರಿಂದ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಬರುತ್ತೆ. ಈಗ ನಾನು ತೋರಿಸ್ತಾ ಇರೋಂಥ 2ನೇ ರೆಸಿಪಿ ಯಾವುದು ಗೊತ್ತಾ? ಸ್ಪೆಷಲ್ ಚಿಕನ್ ಚಾಪ್ಸ್. ಅದು ಕೂಡ 1 kg ಪ್ರಮಾಣದಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಈ ಚಿಕನ್ ಚಾಪ್ಸ್ನ ಮಾಡೋದಕ್ಕೆ ನಿಮ್ಮ ಹತ್ರ ಒಂದು 15ರಿಂದ 20 ನಿಮಿಷ ಸಮಯ ಇದ್ರೆ ಸಾಕು. ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿರೋ ಮೆಥಡಲ್ಲಿ ನಾವು ಮಾಡ್ಕೊಂಡ್ಬಿಡ್ಬೋದು. ಇದು ರೊಟ್ಟಿ ಜೊತೆಗೆ, ಗೀ ರೈಸ್ ಜೊತೆಗೆ, ರಾಗಿ ಮುದ್ದೆ ಜೊತೆ, ವೈಟ್ ರೈಸ್ ಜೊತೆಗೆ ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಈ ಚಿಕನ್ ಚಾಪ್ಸ್ನ ಮಾಡೋದಕ್ಕೆ ನಾನಿವತ್ತು 1 kg ಅಷ್ಟು ಚಿಕನ್ನ ತಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನಾನು ಯಾವೆಲ್ಲ ಮಸಾಲೆ ತಗೊಳ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ, 2 ಚಮಚದಷ್ಟು ಅಂದರೆ 1 ದೊಡ್ಡ ಗಡ್ಡೆ ಅಷ್ಟು ಬೆಳ್ಳುಳ್ಳಿ,
ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಚಮಚದಷ್ಟು ಕಾಳುಮೆಣಸು ಮತ್ತು 1 ಇಂಚಷ್ಟು ಚಕ್ಕೆ, 2 ಏಲಕ್ಕಿ, 12 ಲವಂಗ. ಇದೆಲ್ಲ 1 kg ಚಿಕನ್ಗೆ ಮಸಾಲೆ ಪದಾರ್ಥಗಳು. ಇದ್ರ ಜೊತೆಗೇನೆ 2 ಮೀಡಿಯಂ ಸೈಜ್ ಈರುಳ್ಳಿ ಮತ್ತು ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ತಗೊಳ್ಳಿ, ಮತ್ತು 2 ಟೊಮ್ಯಾಟೊ ಕೂಡ ಬೇಕಾಗುತ್ತೆ. 1 ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟೇ ರುಚಿ ಜಾಸ್ತಿ ಇದಕ್ಕೆ. ಈಗ ಮೊದಲು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಫ್ರೈ ಮಾಡಿ ಆದಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೆಂಪಗೆ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗೆದು ಸಪ್ರೇಟ್ ಪ್ಲೇಟ್ನಲ್ಲಿ ಇಟ್ಕೊಳ್ತೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಮೊದಲು ತೋರಿಸಿದ್ನಲ್ಲ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕೊಂಡ್ಬಿಡ್ತೀನಿ. ಈ ಮಸಾಲೆ ಪದಾರ್ಥಗಳನ್ನ ಹಾಕೊಂಡಾಗ ನೀವು ಇಮಿಡಿಯೇಟಾಗಿ ನೀರು ಹಾಕೊಂಡ್ರೆ ಅದು ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ ನಾನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಜೊತೆಗೆ ಹಾಕೊಂಡು ಹಾಗೇನೆ ಗ್ರೈಂಡ್ ಮಾಡ್ಕೊಳ್ತೀನಿ. ಕೊತ್ತಂಬರಿನೂ ಇವಾಗ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಮತ್ತೆ ಇನ್ನೊಂದು ಟ್ರಿಪ್ಪಿಗೆ ನಾವು ಬೇಕಾದರೂ ಹಾಕ್ಕೊಳ್ಬೋದು. ಟೊಮ್ಯಾಟೊ ಮಾತ್ರ ಇವಾಗ ಹಾಕೊಳ್ಳಲ್ಲ, ಏಕೆಂದರೆ ಮಸಾಲೆ ಗ್ರೈಂಡ್ ಆಗಲ್ಲ. ಅದಕ್ಕೆ ಮೊದಲು ಇಷ್ಟನ್ನೆಲ್ಲ ತರತರಿಯಾಗಿ ನೀರು ಹಾಕ್ತಲೇ ಗ್ರೈಂಡ್ ಮಾಡಿ ಅದಾದಮೇಲೆ 2 ಮೀಡಿಯಂ ಸೈಜ್ ಟೊಮ್ಯಾಟೊನೂ ಕೂಡ ಹಾಕೊಂಡ್ಬಿಡೋಣ. ಟೊಮ್ಯಾಟೊನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಹಸಿ ಟೊಮ್ಯಾಟೊನೇ ತೊಗೊಂಡಿದ್ದೀನಿ. ಈಗ ನೋಡಿ ಕಂಪ್ಲೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಡಿ, ಸ್ವಲ್ಪ ತರತರಿಯಾಗಿದ್ರೇ ಚಿಕನ್ ಚಾಪ್ಸ್ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಮತ್ತೆ ಅದೇ ಕುಕ್ಕರ್ಗೆ ಈರುಳ್ಳಿ ಯಾವುದ್ರಲ್ಲಿ ಫ್ರೈ ಮಾಡ್ಕೊಂಡಿದ್ದಲ್ಲ ಅದೇ ಕುಕ್ಕರ್ಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಆವಾಗಲೇ 2 ಈರುಳ್ಳಿ ಹೆಚ್ಚಿಟ್ಟಿದ್ದಲ್ಲ, ಅದರಲ್ಲೇ ಸ್ವಲ್ಪ ಈರುಳ್ಳಿ ತೆಗೆದು ನಾನು ಒಗ್ಗರಣೆಗೆ ಹಾಕೊಂಡಿದ್ದೀನಿ. 1 kg ಅಷ್ಟು ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈರುಳ್ಳಿ ಹಾಕಿದ ತಕ್ಷಣ ಚಿಕನ್ ಹಾಕೊಂಬಿಡಿ ಎಣ್ಣೆಯಲ್ಲೇ. ಈಗ ಮೊದಲು ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ಬೇಕು. ಒಳ್ಳೆ ಬಣ್ಣ ಬೇಕು ಅಂದರೆ, ರುಚಿ ಚೆನ್ನಾಗಿ ಬೇಕಂದರೆ ಅರ್ಧ ಚಮಚ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು 1 kg ಚಿಕನ್ಗೆ 1.5 ಚಮಚದಷ್ಟು ಉಪ್ಪು ಬೇಕಾಗುತ್ತೆ. ನಾನು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಹಾಕ್ಕೊಂಡು ಅರಿಶಿನ ಉಪ್ಪಿನಲ್ಲೇ ನಾವು ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚಿಕನಿನ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. 5 ನಿಮಿಷ ಆದ ತಕ್ಷಣ ನಾವು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪುದೀನ ಸೊಪ್ಪನ್ನ ಹಾಕೊಳ್ಳೋಣ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಪುದೀನ ಸೊಪ್ಪಂತೂ ಹಾಕೇ ಇರ್ತಾರೆ ಬೀಗ್ರೂಟದ ಚಿಕನ್ ಚಾಪ್ಸಲ್ಲಿ. ನಿಮಗೆ ಈ ಥರ ಒಗ್ಗರಣೆಯಲ್ಲಿ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಮಸಾಲೆ ಗ್ರೈಂಡ್ ಮಾಡ್ಕೊಳ್ತಿರಲ್ಲ, ಕೊತ್ತಂಬರಿ ಜೊತೆಗೇನೆ ಪುದೀನ ಕೂಡ ಹಾಕೊಳ್ಬೋದು. ಎರಡರಲ್ಲಿ ಯಾವ ಥರ ಬೇಕಾದರೂ ಹಾಕೊಳ್ಳಿ. ಈಗ ಪುದೀನ ಹಾಕಿದ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಚಿಕನ್ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನೀರು ಬಿಟ್ಮೇಲೆ ಆ ನೀರನ್ನು ಕೂಡ ಒಂದು 5 ನಿಮಿಷ ನೀರು ಸ್ವಲ್ಪ ಇಂಗೋವರೆಗೂ ಒಂದು 5 ನಿಮಿಷ ಬೇಯಿಸ್ಕೊಳ್ಬೇಕು. ಅದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲ ಪೇಸ್ಟ್ನ ಹಾಕ್ಕೊಂಡ್ಬಿಡೋಣ. ಪೂರ್ತಿ ಮಸಾಲ ಪೇಸ್ಟ್ ಹಾಕ್ಕೊಳ್ಬೇಕು. ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು 1 ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ. ನಿಮಗೆ ಗ್ರೇವಿ ಎಷ್ಟು ಗಟ್ಟಿಯಾಗಬೇಕು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗಬೇಕು, ನಿಮಗೆ ಬರೀ ರಾಗಿ ಮುದ್ದೆ, ಗೀ ರೈಸ್ ಆ ಥರ ಜೊತೆಗೆ ತಿನ್ನೋಕ್ಕೆ ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ತೆಳ್ಳಗೆ ಚಿಕನ್ ಚಾಪ್ಸ್ ಬೇಕು ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ನೀರು ಹಾಕ್ಕೊಳ್ಳಿ. ಇದು ತುಂಬ ಗಟ್ಟಿ ಆಗಿಬಿಟ್ಟಿದೆ. ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. 1/4 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಲಿಡ್ನ ಮುಚ್ಚಿಬಿಟ್ರೆ ಆಗೋಯ್ತು. ನಾನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ 1 ಚಮಚ ತುಪ್ಪನ ಹಾಕ್ಕೊಳ್ತೀನಿ. ಇದು ಆಪ್ಷನಲ್, ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ. ನಿಮಗೆ ಎಣ್ಣೆ ತುಪ್ಪ ಕಡಿಮೆ ತಿನ್ನೋರಾದರೆ ಇದನ್ನು ಸ್ಕಿಪ್ ಮಾಡ್ಕೊಂಬಿಡ್ಬಹುದು. ಈಗ ನೋಡಿ ಲೈಟಾಗಿ ಕುದೀತಾ ಇದೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಮಾಡ್ಕೊಂಡ್ರೆ ಸಾಕು. ಕುಕ್ಕರ್ ಪ್ರೆಷರ್ ಚೆನ್ನಾಗಿ ಹಿಡಿಯುತ್ತೆ ಅಂದರೆ 1 ವಿಷಲ್ ಮಾಡ್ಕೊಳ್ಳಿ. ಇಲ್ಲ ಸಣ್ಣ ವಿಷಲ್ ಬರುತ್ತೆ ಅಂದರೆ 2 ವಿಷಲ್ ಬೇಕಾದರೂ ನೀವು ಮಾಡ್ಕೊಳ್ಬಹುದು. ಈಗ ನಾನು 1 ವಿಷಲ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಿದೆ. ನೋಡಿ ಚಾಪ್ಸ್ ರಸ ಯಾವ ರೀತಿಯಾಗಿದೆ ಅಂತ. ಬೀಗ್ರೂಟದ ಸ್ಪೆಷಲ್ ಚಾಪ್ಸ್ ಕರೆಕ್ಟಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಆಗಿದೆ. ನೋಡಿ ಗ್ರೇವಿಯ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಮುದ್ದೆ ಜೊತೆ, ರೊಟ್ಟಿ ಜೊತೆ, ಗೀ ರೈಸ್, ಬಿಸಿ ಬಿಸಿ ಅನ್ನ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ರುಚಿಯಾಗಿರೋ ಚಿಕನ್ ಚಾಪ್ಸ್ನ ಮಾಡ್ಬೋದಾ ಅಂತ ನೀವೇ ಅನ್ಕೊಂತೀರಾ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಇವತ್ತು ನಾನು ತೋರಿಸಿರುವಂತಹ ಬೀಗ್ರೂಟದ ಸ್ಪೆಷಲ್ ಚಿಕನ್ ಚಾಪ್ಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಜಿ ಚಾನಲ್ಗೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನೂ ಹೆಚ್ಚಿನ ನಮ್ಮ ಚಾನಲ್ನ ಎಲ್ಲ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬರಬೇಕಂದ್ರೆ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇದೆಯಲ್ಲ, ಅದನ್ನು ಕೂಡ ಪ್ರೆಸ್ ಮಾಡಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ನಾನ್ ವೆಜ್ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.